ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ತಾಯಿ ಮನೆಗೆ ಹೋಗುವಾಗ ಹೋಗೋ ದಾರಿಯಲ್ಲಿ ಜೋಗ್ ಫಾಲ್ಸ್ ಸಿಗುತ್ತೆ. ಹಾಗೆ ವಿಸಿಟ್ ಮಾಡಿ 1 ಟೈಮ್ ಸ್ಪೆಂಡ್ ಮಾಡಿ ಹಾಗೆ ದಸರಾ ವೆಕೇಷನ್ಗೆ ಹೋಗಿ ಬಂದ್ವಿ. ನೋಡಿ, ಇಲ್ಲಿ ಡೈರೆಕ್ಟಾಗಿ ನೋಡಿದಾಗ ಜೋಗ್ ಫಾಲ್ಸ್ ಈ ರೀತಿಯಲ್ಲಿ ಕಾಣಿಸುತ್ತೆ. ಅದೇ ಅಪೋಸಿಟ್ ಸೈಡ್, ಈಗ ನೀವು ನೋಡ್ತಾ ಇದ್ದೀರಲ್ಲ, ನಾವು ನಿಂತಿರೋ ಅಪೋಸಿಟ್ ಸೈಡಲ್ಲೂ ಅಲ್ಲಿಂದಲೂ ಕೂಡ ನೋಡಬಹುದು. ಚೆನ್ನಾಗಿ ಅನಿಸುತ್ತೆ. ತುಂಬ ಹತ್ತಿರ ಹೋಗಿ ನೋಡಿದ ಹಾಗೆ ಫೀಲ್ ಆಗುತ್ತೆ, ಖುಷಿ ಆಗುತ್ತೆ. ಬಟ್ ಮಳೆ ಕಡಿಮೆ ಇತ್ತಲ್ವ, ಹಾಗಾಗಿ ಇಷ್ಟೇ ನೋಡಲಿಕ್ಕೆ ಸಿಕ್ತು ನಮಗೆ. ಹಾಗೆ ಮುಗಿಸ್ಕೊಂಡು ಊರಿಂದ ಬಂದ ನಂತರ ಮಗಳಿಗೆ ಒಂದು ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಬೇಕಿತ್ತು. ಅವಳ ಮೆಸರ್ಮೆಂಟನ್ನು ತೊಗೊಬಿಟ್ಟು ಡ್ರೆಸ್ ಸ್ಟಿಚಿಂಗ್ಗೆ ಕೂತ್ಕೊಂಡೆ. ಫಸ್ಟ್ ಕಟಿಂಗ್ ಮಾಡಿಕೊಂಡೆ. ಟಾಪನ್ನು ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ಅವಳು 5 ಇಯರ್ಸ್ ಆಗಿರೋದ್ರಿಂದ 8 ಇಂಚಸ್ ಲೆಂತ್ ಇರುವಂಥ ಟಾಪಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿದೆ. ಸ್ಟ್ರಿಪ್ಸನ್ನು ರೆಡಿ ಮಾಡಿಕೊಂಡೆ ಈ ರೀತಿಯಲ್ಲಿ, ಅದೇ ಕಲರ್ಸ್. ಟಾಪ್ ಆ್ಯಂಡ್ ಬಾಟಮ್ ಸೇಮ್, ಮತ್ತು ಜಾಕೆಟು ಡಿಫ್ರೆಂಟ್ ಕಲರಿಂದ ಕೊಡೋಣ ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಸ್ಲೀವ್ಲೆಸ್ ಜಸ್ಟ್ ಸ್ಟ್ರಿಪ್ ಇರೋ ಡ್ರೆಸ್ ಆಗಿರೋದ್ರಿಂದ ಎಲ್ಲ ರೆಡಿ ಮಾಡಿಕೊಂಡು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಯಾಕಂತ ಹೇಳಿದರೆ ಈಗ ಪ್ಯಾಡಲ್ ತುಳಿಯೋ ಅವಶ್ಯಕತೆ ಇರಲ್ಲ. ರೀಸನ್ ಅಂತ ಹೇಳಿದರೆ ಮೋಟ್ರು ಬಂದಿರೋದು ನಿಮ್ಗೆ ಗೊತ್ತೇ ಇದೆ. ಹಾಗೆ ಎಲ್ಲದು ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ಈ ಡ್ರೆಸ್ ಈಸಿಯಾಗಿ ಹೊಲಿಬೋದು. ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳಿದರೆ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಎಲ್ಲ ರೆಡಿ ಮಾಡಿಕೊಂಡು ಬೋತ್ ಸೈಡ್ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಕ್ ಜಿಪ್ ಆದರೂ ಹಚ್ಕೋಬೋದು, ಇಲ್ಲ ಅಂತ ಹೇಳಿದರೆ ಬಟನ್ಸ್ ಆದರೂ ಹಚ್ಕೋಬೋದು. ಹಾಗೆ ಜಾಕೆಟ್ಗೆ ರೆಡಿ ಮಾಡಿಕೊಂಡೆ. ಸರ್ಕಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಒಂದು ಸೈಡ್ ಓಪನ್ ಇರೋ ಹಾಗೆ ಫ್ರಂಟಿಗೆ ಬಟನ್ ಹಾಕಲಿಕ್ಕೆ ಓಪನ್ ಮಾಡಿಕೊಂಡೆ ಈ ರೀತಿಯಾಗಿ. ನೆಕ್ ಬ್ರಾಡನ್ನು ನೋಡ್ಕೊಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಬಿಫೋರ್ ಸ್ಟಿಚಿಂಗ್ ಈ ರೀತಿಯಲ್ಲಿತ್ತದು. ಹಾಕಿ ನೋಡಿದೆ, ಮೆಜರ್ಮೆಂಟ್ ಏನಾದರೂ ವೇರಿಯೇಷನ್ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕಟ್ಟಿಂಗ್ ಆದರೂ ಮಾಡ್ಕೋಬೋದು, ಕರೆಕ್ಟಾಗಿ ಸ್ಟಿಚ್ ಮಾಡ್ಬೋದು ಅಂತ ನೋಡಿಕೊಂಡೆ. ಈಗೆಲ್ಲ ಸೈಡ್ ಟೋಟಲಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಬಂದೆ. ಸ್ಟಿಚ್ ಮಾಡಿಕೊಂಡು ಜಸ್ಟ್ ಒಂದು ಸಿಂಗಲ್ ಫೋಲ್ಡಿಂದ ಸ್ಟಿಚ್ ಮಾಡಿದ್ರೆ ಸಾಕಾಗುತ್ತೆ. ಯಾಕಂತ ಹೇಳಿದರೆ ಇದು ನೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಇದು ಬಿಟ್ಕೊಳ್ಳಲ್ಲ, ಮತ್ತು ಜಾಸ್ತಿ ಫೋಲ್ಡ್ ಮಾಡಿದರೂ ಆಡಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಸ್ಟಿಚ್ ಮಾಡದೇನೆ ಹಾಗೆ ಬಿಟ್ಟರೆ ಎಡ್ಜಸ್ ಏನೂ ಪ್ರಾಬ್ಲಮ್ ಇಲ್ಲ. ಆದರೂ ಇರಲಿ ಅಂತ ಹೇಳ್ಕೊಂಡು ಸಿಂಗಲ್ ಫೋಲ್ಡಲ್ಲಿ ಸ್ಟಿಚ್ ಮಾಡಿಕೊಂಡೆ. ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡೆ. ಹಾಗೆ ನೆಕ್ಕಿಗೆ ಫ್ರಿಲ್ಸನ್ನು ಅಟ್ಯಾಚ್ ಮಾಡಿದೆ. ಸ್ಮಾಲು 1 ಇಂಚು ಕ್ಲಾತ್ ಕಟ್ ಮಾಡ್ಕೊಬಿಟ್ಟು ಸ್ಟ್ರಿಪ್ಸನ್ನು ಕಟ್ ಮಾಡ್ಕೊಬಿಟ್ಟು ಫ್ರಿಲ್ಸ್ ಅಟ್ಯಾಚ್ ಮಾಡ್ತಾ ಹೋದೆ. ರೀಸನ್ ಅಂತ ಹೇಳಿದರೆ, ಇಲ್ಲ ಅಂತ ಹೇಳಿದರೆ ಅಲ್ಲಿ ಬೀಡ್ಸ್ ಹಚ್ಚಬೇಕಾಗತ್ತೆ, ಕ್ಲಾತ್ ಥಿನ್ ಆಗುತ್ತೆ ಅಂತ ಹೇಳ್ಕೊಂಡು ಫ್ರಿಲ್ಸನ್ನು ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಆಲ್ರೆಡಿ ನಾನು ಹೇಳಿದ ಹಾಗೆ ಅಲ್ಲಿ ಬೀಡ್ಸ್ ಪಂಚಿಂಗ್ ಮಷೀನನ್ನು ತೊಗೊಂಡಿದ್ದೆ. ಫ್ಯೂಚರಲ್ಲಾದರೂ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದರೆ ಅವಳಿಗೆ ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡುವಾಗ ಬೇಕಾಗುತ್ತೆ, ಪರ್ಲ್ಸನ್ನು ಹಚ್ಚುವಾಗ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಲ್ಲಿ ಬೀಡ್ಸನ್ನು ಆ ಸೆಟ್ ಜೊತೆಗೆ ಕೊಟ್ಟಿರೋದ್ರಿಂದ ಈಸಿ ಆಯಿತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಅಥವಾ ಈ ರೀತಿ ತೋರಿಸ್ಲಿಕ್ಕೆ. ಒಂದೊಂದಾಗಿ ನೆಕ್ಗೆ ಬೀಡ್ಸನ್ನು ಹಚ್ಚಿ ಡೆಕೋರೇಟ್ ಮಾಡಿದೆ. ನೋಡಲಿಕ್ಕೆ ತುಂಬ ಪ್ರೀಟಿಯಾಗಿ ಬಂತು. ರೀಸನ್ ಅಂತ ಹೇಳಿದರೆ ಯಾವ ರೀತಿ ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ಕೊಂಡು ನನಗೂ ಮೊದಲು ಗೊತ್ತಿರಲಿಲ್ಲ. ಎಷ್ಟು ಈಸಿಯಾಗಿ ಆರಾಮಾಗಿ ಈ ರೀತಿಯಲ್ಲಿ ಪಂಚ್ ಮಾಡಿ ರೆಡಿ ಮಾಡ್ಬೋದು. ನೋಡಿ, ಈ ಬೀಡ್ಸ್ ಸೈಜ್ ತಕ್ಕ ಹಾಗೆ ಸೈಜಿನ ಬೀಡ್ಸನ್ನು ತೊಗೊಂಡು ನೆಕ್ ಫುಲ್ಲು ಡೆಕೋರೇಟ್ ಮಾಡಿದೆ. ಈ ಥರ ಬಂತು, ತುಂಬ ಬ್ಯೂಟಿಫುಲ್ಲಾಗಿ ಬಂತು ಹೇಳಬೇಕಂತ ಹೇಳಿದರೆ. ಹಾಗೆ ಡ್ರೆಸ್ಸನ್ನು ಹಾಕಿ ಯಾವ ರೀತಿ ಬಂತು ಅಂತ ಹೇಳ್ಕೊಂಡು ನಾನು ಚೆಕ್ ಮಾಡಿದೆ. ತುಂಬ ಬ್ಯೂಟಿಫುಲ್ಲಾಗಿ ಬಂತು. ಸ್ಕರ್ಟ್ ಟೈಪಲ್ಲಿ ಪ್ಯಾಂಟ್ ಹೊಲಿದಿದ್ದೀನಿ.
ಹಾಗೆ ಜಾಕೆಟನ್ನು ಈ ರೀತಿಯಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅವಳಿಗೆ. ತುಂಬ ಬ್ಯೂಟಿಫುಲ್ಲಾಗಿ ಬಂತು. ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ. ಓಕೆ, ನೋಡಿ ಆಯಿತಾ. ಹಾಗೆ ಈವ್ನಿಂಗ್ ಟೈಮಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಹೇಳ್ಕೊಂಡು ರೆಡಿ ಮಾಡಿಕೊಂಡೆ. ಇಲ್ಲ, ಪೊಟ್ಯಾಟೊ ಸ್ಲೈಸರನ್ನು ತೊಗೊಂಡಿದ್ದೆ. ಆ್ಯಕ್ಚುಲಿ ಇದೆಲ್ಲ ಓಲ್ಡು ಚಾನಲ್ಲಿದ್ದಾಗ ನಾನೆಲ್ಲ ತೊಗೊಂಡಿಟ್ಟಿದ್ದೆ. ಹಾಗೆ ಈಗ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು, ಹಾಗೆ ಓಪನ್ ಮಾಡಿದೆ. ಇನ್ನು ಎಷ್ಟೋ ಥಿಂಗ್ಸಲ್ಲಿ ಹಾಗೆ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಇದು ಸ್ಲೈಸ್ ಒಂದೇ ಒಂದು ಪೊಟ್ಯಾಟೊ ಸಾಕು. ಎಷ್ಟೆಲ್ಲ ಜನರು ಈಸಿಯಾಗಿ ಆರಾಮಾಗಿ ತಿನ್ಬೋದು. ಯಾಕಂತ ಹೇಳಿದ್ರೆ ನೀಟಾಗಿ ಸ್ಲೈಸ್ ಆಗುತ್ತೆ, ಒಂದು ದಪ್ಪ ಒಂದು ಸಣ್ಣ ಆಗೋದು ಈ ರೀತಿ ಆಗಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬರುತ್ತೆ. ಮತ್ತು ತಿನ್ನಬೇಕಾದ್ರೂ ಮಾಡ್ಕೊಳ್ಬೋದು. ಇದಕ್ಕೆ ಮಸಾಲೆಗಳೆಲ್ಲ ಆ್ಯಡ್ ಮಾಡಿ ಫ್ರೈ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ. ಸ್ಪೆಷಲ್ ಅಂತ ಹೇಳಿದರೆ ತುಂಬ ಟೇಸ್ಟಿ ಆಗುತ್ತೆ. ಹೊರಗಡೆಯಿಂದ ನಾವೇನಾದರೂ ತಗೊಂಡು ತಿಂತೀವಿ ಅಂತ ಹೇಳಿದರೂ ಇದ್ರ ಟೇಸ್ಟಿ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ಯಾಕಂತ ಕೇಳಿದರೆ ಇನ್ಸ್ಟಂಟಾಗಿ ಆರಾಮಾಗಿ ಸೋಡಾ ಅದು ಇದು ಹಾಕ್ದೇ ಆರಾಮಾಗಿ ಮಾಡ್ಕೋಬೋದು. ನನ್ನ ಮಗಳು ತಾನೂ ಮಾಡ್ತೀನಿ ಅಂತ ಹೇಳ್ಕೊಂಡು ಕೂತ್ಕೊಂಡ್ಳು. ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಕೂತ್ಕೊಂಡೆ. ನೋಡಿ, ಅವಳಿಗೂ ತುಂಬ ಇಂಟ್ರೆಸ್ಟ್ ಇದೆ. ಮಕ್ಕಳಿಗೆ ತುಂಬ ಚಿಕ್ಕ ಇರುವಾಗ ಎಲ್ಲ ಆ್ಯಕ್ಟಿವಿಟಿಯಲ್ಲೂ ಅವರು ಇನ್ವಾಲ್ವ್ ಆಗ್ತಾರೆ. ಆಮೇಲೆ ನಮಗೆ ಆಟ ಆಡಿಸ್ತಾರೆ. ಆದರೂ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ, ತಮ್ಮ ಆ್ಯಕ್ಟಿವಿಟೀಸ್ನ ಹಾಗೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಏನೇ ಇರಲಿ, ಪ್ರಾಕ್ಟೀಸನ್ನು ನಾವು ಹಾಕ್ತಾ ಇರಬೇಕು ಮಕ್ಕಳಿಗೆ. ಇಲ್ಲ ಅಂತ ಹೇಳಿದರೆ ತುಂಬ ಫ್ಯೂಚರಲ್ಲಿ ತುಂಬ ಲೇಸಿ ಆಗ್ತಾರೆ. ಇಲ್ಲ ಅಂತ ಹೇಳಿದರೆ ಇನ್ನೊಬ್ಬರ ಹತ್ರ ಬಯಸ್ಕೊಳ್ಳೋದಾಗತ್ತೆ ಅಲ್ವಾ. ಓಕೆ, ನಾನೀಗ ಇಲ್ಲಿ ಒಂದೊಂದಾಗಿ ಹಾಲುವನ್ನು ಫ್ರೈ ಮಾಡಲಿಕ್ಕೆ ಬಿಟ್ಕೊಳ್ತಾ ಉಳಿದೆ. ಆಲ್ರೆಡಿ ತೋರಿಸಿದಾಗೆ ವುಡನ್ ಸ್ಟವ್ ಈ ರೀತಿ ಡೀಪ್ ಫ್ರೈ ಇದ್ದಾಗ, ಏನಾದರೂ ಲಾಂಗ್ ಟೈಮ್ ನಾವು ಮಾಡಬೇಕು ಅಂದಾಗ, ದೋಸೆ ಚಪಾತಿ ಈ ರೀತಿ ಎಲ್ಲ ನಾನು ಫ್ರೈ ಮಾಡಬೇಕು ಅಂತ ಹೇಳಿದಾಗ ನಾನು ವುಡನ್ ಸ್ಟೋವನ್ನೇ ಯೂಸ್ ಮಾಡ್ಕೊಳ್ತೀನಿ. ಇದು ಮೇಜರ್ ಅಂತ ಹೇಳಿದರೆ ಇಲ್ಲಿ ಒಲೆ ನೋವುದೋ ಕೆಲಸ ಇರಲ್ಲ. ಆರಾಮಾಗಿ ತಂತಾನೇ ಕಟ್ಟಿಗೆ ಹಾಕ್ತಾ ಉಳಿದ್ರಾಯ್ತು, ತಂತಾನೇ ಹತ್ಕೊಳ್ಳುತ್ತೆ. ಮತ್ತು ಟೇಸ್ಟಿ ಆಗಿರುತ್ತೆ. ಅಮೇಝಿಂಗ್ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಅದೇ ರೀಸನ್ನು. ಸೊ ನಿಮ್ಮ ಜೊತೆಗೆ ಈ ವಿಡಿಯೋನ ಹಂಚ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲನ್ನು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಅಲ್ಲಿವರೆಗೂ ಸಿ ಯು, ಬೈ ಬೈ, ಟೇಕ್ ಕೇರ್. ಓಕೆ.